ರಾಜ್ಯದ ಜನತೆಗೆ ತಮ್ಮ ಮೂಲಕ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನ ಕೊಡ್ತಾನೆ. ಎಲ್ಲ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಸಂಕ್ರಾಂತಿಯ ಶುಭಾಶಯಗಳು. ಮುಖ್ಯಮಂತ್ರಿಗಳಿಗೆ ನಾನು ಸಂಕ್ರಾಂತಿ ಹಬ್ಬದ ಶುಭಾಶಯ ಕೊಡೋದಕ್ಕೆ ನಿಮ್ಮ ಮುಂದೆನೇ ಬೊಕ್ಕೆ ತಗೊಂಡು ಹೋಗಿ ಅವರಿಗೆ ನಿಮಗೆ ಸಾಕ್ಷಿಯಾಗಿ ಹೋಗಿ ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರಿ ಬಂದಿದೆ. ಅದ್ರ ಜೊತೆಗೆ ನಮ್ಮ ಕೃಷ್ಣ ಕೋಲಾರ ಕುಲಕರ್ಣಿಯವರು ಸಾಹಿತಿಗಳು, ಇತಿಹಾಸ ತಜ್ಞರು, ಅವರು ಎಂ ಕಲಬುರ್ಗಿಯವರ 42 ಸಂಪುಟಗಳು ಪ್ರಕಟಣೆ ಆಗಿದ್ದಾವೆ. ಅದನ್ನು ಬಿಡುಗಡೆಗೊಳಿಸಲಿಕ್ಕೆ CM ಅವ್ರ ಸಮಯವನ್ನು ಕೇಳಕ್ಕೆ ಬಯಸಿದ್ರು. ಮತ್ತು ದಾಸ ಸಾಹಿತ್ಯದ್ದು ಕೂಡ ಏನೋ ಫಗೋಲ್ ಕಟ್ಟಿ ಸೆಂಟ್ರಿನ ಕೆಲಸ ಆಗ್ತಾಯಿದೆ. 28 ವಾಲ್ಯೂಮ್ಸ್ ರೆಡಿ ಆಗಿದೆ. ಇದು ರೆಡಿ ಆಗಬೇಕು. ಅದಕ್ಕೆ ಇನ್ನೂ ಅದನ್ನು ಒಂದು ಮುಖ್ಯಮಂತ್ರಿಗಳಿಗೆ ಮಾಹಿತಿ ಕೊಡಲಿಕ್ಕೆ ಅವರು ಕೂಡ ನಮಗೆ ಕೃಷ್ಣ ಕೋಲಾರ ಕೂತ್ಕೊಂಡು ಬಂದಿದ್ದರು. ನೋ ರಾಜಕೀಯ ಇವತ್ತು. ದಾಸ ಸಾಹಿತ್ಯ, ಎಂ ಕಲಬುರ್ಗಿ ಅವ್ರದ್ದು ಇದೆಲ್ಲವೂ ಕೂಡ ಯಾವುದೂ ರೀತಿಯ ಅಂಥದ್ದು ಯಾವುದೂ ಕೂಡ ಹಳೆ CM ಬದಲಾವಣೆ ತೋರಿಸ್ ಅವ್ರ ಪದನೇ ತೆಗೆದಿಲ್ಲ ಅವ್ರದ್ದು ಸರ್. ಅವ್ರು ಹೇಳಿ ಎಷ್ಟೇ ಜನರಲ್ ಆಗಿ ಎಲ್ಲರೂ ಕೂಡ ಹೇಳಿಕೆ ಕೊಡುವಾಗ ಮಾಧ್ಯಮದವರು ಅನೇಕ ಸಲ ಅದಕ್ಕೆ ಹೆಚ್ಚಿಗೆ ಒತ್ತು ಕೊಡ್ತೀರಿ. ಊಟಕ್ಕೆ ಹೋಗಿದ್ದಕ್ಕೂ ಕೂಡ ಅದಕ್ಕೆ ನೀವು ಒಂದು ಬಣ್ಣವನ್ನು ಕೊಡ್ತೀರಿ. ಎಲ್ಲರೂ ಕೂಡ ಸ್ವಲ್ಪ ಪಕ್ಷದ ಇದರಲ್ಲಿ ಎಲ್ಲರೂ ಕೂಡ ಇದು ಮಾಡಿ ಅಂತ ಅವ್ರೇನೋ ಅಂಥದ್ದು ಯಾರಿಗೂ ಕೂಡ ನಿಮ್ಮ ಪ್ರಕಾರ ವಾರ್ನಿಂಗು ಅದು ಅಂಥವೆಲ್ಲ ಯಾವುದೂ ಇಲ್ಲ. ಎಲ್ಲರೂ ಸಹಕಾರದಿಂದ ಪಕ್ಷದ ಹಿತದೃಷ್ಟಿಯಿಂದ ಎಲ್ಲರೂ ಕೆಲಸ ಮಾಡಬೇಕು ಅನ್ನೋದು ಜನರಲ್ಲಾಗಿ ಹೇಳಿದ್ದಾರೆ. ಅದು ಮುಖ್ಯವಾಗಿರುವಂಥದ್ದು. ನಮ್ಮದೇನು ಬೆಳಗಾವಿನಲ್ಲಿ ಇವತ್ತು ಕಾರ್ಯಕ್ರಮ ಆಗ್ತದೆ. ಆ ಕಾರ್ಯಕ್ರಮವನ್ನು ಯಾವ ರೀತಿ ನಾವೆಲ್ಲರೂ ಕೂಡ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಕರೆದಿರುವಂಥ CRP ಅದು ಬೆಳಗಾವಿ ಕಾರ್ಯಕ್ರಮ ಸಲುವಾಗಿ. ಬೆಳಗಾವಿ ಕಾರ್ಯಕ್ರಮ ಸಲುವಾಗಿ ಕರೆದಂಥ CRP ಬೆಳಗಾವಿಯ ಇಬ್ಬರು ಸಚಿವರ ನಡುವೆ ನೋಡಿ ಅದು ಅಂಥದ್ದು ಏನೂ ಆಗಿಲ್ಲ. ಏನಾಯಿತು ಅಂದರೆ DK ಶಿವಕುಮಾರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲರೂ ಕೂಡ ಈಗ ಮಾಡಿದ್ದಾರೆ. ರೆಡ್ಡಿ ಅವರು, ಸತೀಶ್ ಅವರು ಬಂದಿರ್ತಾರೆ, ಎಲ್ಲರೂ ಮಾಡಿದ್ದಾರೆ ಅಂತ ಹೇಳಿದರು. ಈಗ ತದನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇಲ್ಲ ಎಲ್ಲರೂ ಕೂಟ್ ಮಾಡಿದ್ದೀವಿ ಅಂತ ಹೇಳಿದ್ರು ಅಷ್ಟೇ. ಎಲ್ಲರಿಗೇನೂ ಇಲ್ಲ ಅಂಥದ್ದು ಯಾವುದೂ ಕೂಡ. ನೀವು ಮಾಧ್ಯಮದವರು ತಿಳ್ಕೊತದಲ್ಲ, ಎಲ್ಲರೂ ಕೂಡ ಮಾಡಿದ್ದೀವಿ ಅಂತ ಅಧ್ಯಕ್ಷರು ಅದೇ ಹೇಳಿದ್ರು, ಎಲ್ಲರೂ ಕೂಡಿ ಮಾಡಿದ್ದೀರಿ ಅಂತ ಮಾತು ಹೇಳಿದರು. ಏನು ಹಾಗಲ್ಲ, ಹೆಬ್ಬಾಳ್ಕರ್ ಅವರು ಅಧ್ಯಕ್ಷರಿದ್ದಾಗ ಒಬ್ಬರೇ ಮಾಡಿದಾರಂತ ಅವರು DK ಶಿವಕುಮಾರ್ ಹೇಳಿಲ್ಲ. ಸತೀಶ್ ಜಾರಕಿಹೊಳಿ ಎಲ್ಲರೂ ಕೂಡ ಮಾಡಿದ್ದೀವಿ ಅಂತ ಹೇಳಿದರು ಅಷ್ಟೇ. ಅಂಥದ್ದು ಯಾವುದೂ ಇಲ್ಲ. ಅವರು ಸಂಪೂರ್ಣ ನಮ್ಮ DK ಶಿವಕುಮಾರ್ ಅವ್ರಿಗೆ ಎಲ್ಲ ಮಾಹಿತಿ ಇರ್ತದೆ. ಬರೀ ಬೆಳಗಾವಿ ರಾಜಕೀಯದಲ್ಲ, ಎಲ್ಲ ರಾಜಕೀಯದ, ನಮ್ಮ ಪಕ್ಷದ್ದು, ಬೇರೆ ಪಕ್ಷದ್ದು ಎಲ್ಲನೂ ರಾಜಕೀಯವ್ರಿಗಿರ್ತದೆ. ಅಂಥದ್ದು ಯಾವುದೂ ಕೂಡ ನಮ್ಮಲ್ಲಿ ಯಾವುದೂ ಅಸಮಾಧಾನ ಇಲ್ಲ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು, ರಾಜಣ್ಣ ಅವರು, MP ಪಾಟೀಲ್ರು ಎಲ್ಲರೂ ಇವತ್ತೂ ಸಹ ಒಂದಾಗಿದ್ವಿ. ಒಂದಾಗಿ ಪಕ್ಷವನ್ನು ಇವತ್ತೂ ಸಹ ಬೆಳೆಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ವಿ. ಕಾರಣ ಅಂತ ಯಾಕೆ ಬಂದಿಲ್ಲ ಅಂತ ಅವ್ರು ಕೇಳಬೇಕಲ್ಲ. ಸುಮ್ಮನೆ ನಾನು ಹೋಗಿಲ್ಲ, ನಿನ್ನೆ ಏನೋ ಒಂದು ಬೇರೆ ಕೆಲಸ ಆಯಿತು, ನಾನು ಹೋಗಿಲ್ಲ. ಸಾಯಂಕಾಲ ಸ್ಕೇಲ್ಪಿಗೆ ಹೋಗಿದ್ದೀನಿ. ಅದರ ಅರ್ಥ ಏನು? ಯಾಕೆ ಬಂದಿಲ್ಲ ಅಂತ ಸ್ವಲ್ಪ ನಮ್ಗೆ ಕೇಳಿಲ್ಲ ಅವರು. ಕಾರಣಾಂತರದಿಂದ ಬಂದಿಲ್ಲ ಅಂತ ಹೇಳಿದ್ರು. ಇರೋಕ್ಕೆ ಇರ್ತದೆ, ಅನಿವಾರ್ಯ ಇರ್ತದೆ. ಯಾರಿಗೆ ಆಗುತ್ತೆ, ನನಗೇನು ಗೊತ್ತಿಲ್ಲ ಅವ್ರು ಏನು ಹೇಳಿದಾರಂತೆ. ಬಟ್ ನಾನು ಹೇಳ್ತೀನಿ, ಎಲ್ಲರಿಗೂ ಕೂಡ ಯಾವುದು ನಮ್ಮಲ್ಲಿ ಯಾವುದೂ ಅಸಮಾಧಾನ ಇಲ್ಲರಿ. ಅಸಮಾಧಾನ ಏನಿದ್ರೆ ನಿಮ್ಮಲ್ಲಿ ಇದೆ ನೋಡಿ. ಅದು ಸುಮ್ಮನೆ ನಮ್ಮಲ್ಲಿ ಯಾವುದೂ ಅಸಮಾಧಾನ ಇಲ್ಲ. ನೋಡಿ, ನನಗೆ ಮಾಧ್ಯಮ ನೀವು ಏನು ಕೇಳ್ತೀರ ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಮಾಧ್ಯಮದವ್ರು ನನಗೇನು ಕೇಳಿದ್ರಿ? ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಕೇಳಿದ್ರೆ ನಾನು ಹೇಳ್ಬೇಕು, ಏನು ಹೇಳಬೇಕು? ಮುಖ್ಯಮಂತ್ರಿ ಆಗಿರ್ತಾರೆ ಅವರು, ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿ ನನಗೂ ಕೇಳಿದ್ರು. ನೀವು ಲಿಂಗಾಯತರು, ನೀವು ಮಂತ್ರಿಯಾಗಿ ಇದೇ ಅವಧಿಯಲ್ಲಿ ನೀವು
ಮುಖ್ಯಮಂತ್ರಿ ಆಗಕ್ಕೆ ಬಯಸೋದಿಲ್ಲ ಅಂತ ಹೇಳಿದೆ. ನನಗೆ ಆಸೆ ಇದೆಯಪ್ಪ, ದುರಾಸೆ ಇಲ್ಲ ಅಂತ ಹೇಳಿದೆ. ಈಗ ನಿಮ್ಮ ಪ್ರಶ್ನೆ ಏನು ಕೇಳಿದ್ರೆ ಪ್ರಶ್ನೆಗೆ ಉತ್ತರ ಕೊಟ್ಟಿರ್ತೀವಿ. ಸಿ ಎಮ್ ಕುರ್ಚಿ ಖಾಲಿ ಇಲ್ಲ, ಮತ್ತು ನಾನು ಹೇಳಿದೆ ನನಗೆ ಆಸೆ ಇದೆ, ದುರಾಸೆ ಇಲ್ಲಪ್ಪ ಅಂತ ಹೇಳಿದೆ. ಸಿ ಎಮ್ ಕುರ್ಚಿ ಖಾಲಿ ಇಲ್ಲ, ನನಗೂ ಅನ್ವಯಿಸ್ತದೆ ಅದು. ನಿಮ್ಮನ್ನ ಹಿರಿಯ ಸಚಿವರೆಲ್ಲ ಹೇಳ್ತಿದ್ರು, ಶಾಸಕರು ಹೇಳ್ತಾ ಇದ್ದಾರೆ ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತುಕತೆ ಒಪ್ಪಂದ ಆಗಿದೆ, ನೋಡಿ ಇದೇ ಅವಧಿಯಲ್ಲಿ ಸಿಎಂ ಆಗ್ತಾರೆ ಅಂತ. ನೋಡಿ, ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ, ಸುರ್ಜೇವಾಲಾ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಿಗೆ ನಾನು ಏನು ಮಾತಾಡೋಕ್ಕೆ ಹೋಗೋದಿಲ್ಲ. ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ, ಸುರ್ಜೇವಾಲಾ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ. ಹೈಕಮಾಂಡ್ ಇಲ್ಲಿ ಬಂದು ಇವತ್ತು ಸಹ ಹೇಳಿದ ಮೇಲೆ ಅದಕ್ಕೆ ವಿರಾಮ ಕೊಡುವುದು ನಮಗೂ ಸೂಕ್ತ, ನಿಮಗೂ ಸೂಕ್ತ. ಸುಮ್ಮನೆ ನೀವು ಅದನ್ನು ಹಾಗೆಂತಲ್ಲ, ಮೊದಲು ಕೂಡ ಆಯ್ತಿರಲ್ಲ. ನೋ ಬಗೆಹರಿಸೋ ಅಂಥದ್ದು ಯಾವುದೂ ಕೂಡ ಸುರ್ಜೇವಾಲಾ ಅವರು ಮಾತನಾಡಿಲ್ಲ. ಸುರ್ಜೇವಾಲಾ ಅವರು ನಿಮಗೇನು ಹೇಳಿದ್ದಾರೆ ಗೊತ್ತಿದ್ದಾರೆ ನನಗೆ ಅಷ್ಟು ನಾನು ಇರಲಿಲ್ಲ ಅವಾಗ. ನೀವು ಇದ್ದೀರಿ, ಸುರ್ಜೇವಾಲಾ ಅವ್ರಿಗೆ ಏನು ಹೇಳಿದ್ದಾರೆ? ನಮ್ಮಲ್ಲಿ ನೋಡಿ, ಹೈಕಮಾಂಡ್ ಏನೇ ಇದು ಇದ್ರೂ ಕೂಡ ಹೈಕಮಾಂಡ್ ಅಂತಿಮ ಅಂತ ಹೇಳಿದ್ವಲ್ಲ. ಹೈಕಮಾಂಡ್ ಬಿಟ್ಟು ಎಲ್ಲಿ ಇವತ್ತು ಯಾವುದು ಏನೂ ಆಗೋದಿಲ್ಲ. AICC ನಮಗೆ ಹೇಳ್ತಿಲ್ಲ, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಏನೋ ಖಾಲಿ ಆಗೋ ಸಾಧ್ಯತೆ ಅಂತ ಯಾಕೆ ತಾವ್ಯಾಕೆ ದೂರ ಉಳಿತಾ ಇದ್ದೀರಾ? ನೋಡಿ, ಅದು ಪಕ್ಷ ನಿರ್ಧಾರ ಮಾಡ್ತದೆ. ಈಗ ನಾವೇನೇ ಹೋಗಿ ನಮ್ಗೆ ಅಧ್ಯಕ್ಷ ಮಾಡಂತ ಹೇಳ್ತಾರೆ ಯಾರಾದರೂ? ಪಕ್ಷ ತೀರ್ಮಾನ ಮಾಡ್ತದೆ ಯಾರು ಅಧ್ಯಕ್ಷರಾಗಬೇಕು ಏನೋ. ನನಗೆ ಕೇಳಿದಾಗ ನನ್ನ ಅಭಿಪ್ರಾಯ ನಾನು ಹೇಳ್ತೇನೆ. ನನಗೆ ಕೇಳಿದ್ರೆ ನನ್ನ ಅಭಿಪ್ರಾಯ ಹೇಳ್ತೇನೆ. ಅದು ನಿಮ್ಮ ಮಾಹಿತಿ. ನಾವೇ ಭೇಟಿ ಆಗಬೇಕಾಗಿದ್ರೆ ಪ್ರೈವೇಟಾಗಿ ಮಾತಾಡ್ಬೇಕಾದ್ರೆ ನಾನು ಹೋಗಿ ಭೇಟಿ ಆಗ್ತೀನಿ. ನಿನ್ನೇನೂ ಮಾತಾಡಿದ್ದಾರೆ ಸುರ್ಜೇವಾಲಾ ಅವ್ರ ಜೊತೆ ಫೋನಲ್ಲಿ, ಮೊನ್ನೆನೂ ಬೇರೆ ಒಂದು ವಿಚಾರದಲ್ಲಿ ಫೋನ್ ಮಾಡಿದ್ದಾರೆ. ಅದಕ್ಕೇನಿದೆ, ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಯಾರು ಬೇಕಾದ್ರೂ ಹೋಗಿ ಭೇಟಿ ಆಗ್ಬೋದು, ಫೋನ್ ಮಾಡಿ ಮಾತಾಡ್ಬೋದು, ಅಥವಾ ಅವ್ರಿಗೆ ಬೇಕಾಗಿದ್ದಾಗ ಅವ್ರಿಗೆ ಕರೆಸಿ ಮಾತಾಡ್ತಾರೆ. ಇದರ ಹೊಸದೇನಿದೆ ಇದರಲ್ಲಿ? ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನೀವು ಈಶ್ವರ್ ಖಂಡ್ರೆ ಅವ್ರಿಗೆ ಕೇಳಬೇಕು. ನಾವು ಯಾವುದು ನಾನು ಆಕಾಂಕ್ಷಿ ಇಲ್ಲ. ಪಕ್ಷ ಏನು ನಿರ್ಣಯ ಹೇಳ್ತಾರಲ್ಲ ನಿರ್ಧಾರ ಮಾಡ್ತೇವೆ. ನಾನು ಆಕಾಂಕ್ಷಿ ಇಲ್ಲ, ಅದನ್ನು ನಾನು ಆಕಾಂಕ್ಷಿ ಇಲ್ಲ. ನಾನು ಕೈಗಾರಿಕಾ ಸಚಿವನಾಗಿ ಕೆಲಸ ಮಾಡ್ತೇನೆ. ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿದೆ, ಮುಂದುವರ್ಸ್ಕೊಂಡು ಹೋಗ್ತೇನೆ. ತಪ್ಪೇನಿದೆ? ಈಗ ನಾವಾಗೇ ಕೊಡ್ತೀವಿ. ಆಯ್ತಪ್ಪ, ನಾವೇನು ಕೆಲಸ ಮಾಡಿದ್ದೀವಿ ಸ್ವಲ್ಪ ನೋಡಿ, ಅವ್ರಿಗೊಂದು ಸ್ವಲ್ಪ ಅರ್ಥ ಆಗಲಿ ಅಂತ ಹೇಳಿ. ರಿಪೋರ್ಟ್ ತಗೊಂಡು ಏನು ಸಮರ್ಥವಾಗಿ ಕೆಲಸ ಮಾಡ್ತಿದ್ರು, ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಮಾಡ್ತಿರೋ ಬಗ್ಗೆ ಬದಲಾವಣೆ ಮಾಡಬೇಕು ಅಂತ ಚರ್ಚೆ ಇತ್ತು. ನಿಮ್ಗೆ ಹೇಳಿದಾರ ಬದಲಾವಣೆ ಮಾಡ್ತೀವಿ ಆಗಿ ಅಂತ? ನಿಮ್ಗೆ ಏನಾದ್ರು ಹೇಳಿದಾರ ಬದಲಾವಣೆ ಮಾಡಿ ರಿಪೋರ್ಟ್ ತಗೊಂಡು ಬದಲಾವಣೆ ಮಾಡ್ತೀವಿ ಅಂತ ಹೇಳಿ? ಯಾವ ಶಾಸಕರು ಹೇಳೋದಲ್ಲ. ಇವತ್ತು ನಮ್ಮ ಪಕ್ಷದಲ್ಲಿ ಏನೇ ನಿರ್ಣಯ ಆಗಲಿ, ಅದು AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, CWC ಇದೆ, ಅವರು ನಿರ್ಧಾರಗಳನ್ನ ಕಾಲಕ್ಕೂ ಮಾಡ್ತಾರೆ. ಧನ್ಯವಾದಗಳು ಎಲ್ಲರಿಗೂ. ಮಕರ ಸಂಕ್ರಾಂತಿಯ ಶುಭಾಶಯಗಳು. ನೋಡಿ, ಇದು ಪೆಂಡೆನ್ಸಿ ಯಾರ ಕಾಲದಂದಿದೆ ನಿಮಗೂ ಗೊತ್ತಿದೆ. ಹಿಂದಿನ ಸರ್ಕಾರ ಸುಮಾರು 35,000 ರಿಂದ 40,000 ಕೋಟಿ ರೂಪಾಯಿ ಪೆಂಡೆನ್ಸಿ ಇಟ್ಟು ಹೋಗಿದ್ದಾರೆ. ಅಷ್ಟೇ ಅಲ್ಲ, 2 ಲಕ್ಷ ಕೋಟಿಯಷ್ಟು ಇವತ್ತು ಕೆಲಸಗಳನ್ನ ವಿತೌಟ್ ಅಪ್ರೂವಲ್ ಇವತ್ತು ದಿವಸ ಪ್ರಾರಂಭ ಮಾಡಿದ್ದಾರೆ. ಇದೆಲ್ಲವೂ ಆಗಲಿಕ್ಕೆ ಕಾರಣ ಇವತ್ತೊಂದು ದಿವಸ ಹಿಂದಿನ ಸರ್ಕಾರದವರು ಹಣಕಾಸಿನ ಶಿಸ್ತನ್ನು ಮೀರಿ ಅವ್ರು ಏನು ತಿಳ್ಕೊಂಡಿದ್ದಾರೆ, ನಮ್ಮ ನಂತರ ಬೇರೆ ಏನು ಯಾರು ಇರಬಾರ್ದು ಅನ್ನೋ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ತೂರ್ಕೊಂಡು ಹೋಗಬೇಕು ಅಂತೇಳಿ ಮಾಡಿದ್ದಾರೆ. ಅದರ ಪರಿಣಾಮ ಇವತ್ತು ನಾವು ಎದುರಿಸ್ತಾ ಇದ್ದೀವಿ. ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರು 2 ಲಕ್ಷ ಕೋಟಿಯಷ್ಟು ವಿತೌಟ್ ಅಪ್ರೂವಲ್ ಕೆಲಸ ಅಪ್ರೂವ್ ಮಾಡಿದ್ದಾರೆ. ಕೆಲವೊಂದು ಪ್ರಾರಂಭ ಮಾಡಿದ್ದಾರೆ. ಬಗೆಹರಿಸ್ತೀವಿ ಮುಖ್ಯಮಂತ್ರಿಗಳು, ಅದು ಸಮರ್ಥರಿದ್ದಾರೆ. ಹಣಕಾಸಿನ ಸುಮಾರು 16ನೇ ಬಜೆಟ್ ಮಂಡಿಸ್ತಾ ಇದ್ದಾರೆ. ಅವರಿಗೆ ಆರ್ಥಿಕ ಪರಿಸ್ಥಿತಿ ಅದು ಯಾವ ರೀತಿ ನಮ್ಮ ಹಣಕಾಸಿನ ನಡೆಸ್ಕೊಳ್ಬೇಕು ಅಂತ ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ.
ನಾವು ಯಾರವ್ರಿಗೆ ಹೇಳಬೇಕಾಗಿಲ್ಲ, ಅವರು ಅದನ್ನು ಸರಿಯಾಗಿ ನಿಭಾಯಿಸ್ತಾರೆ. ಸ್ವಲ್ಪ ಕಷ್ಟ ಆಗಿರ್ಬೋದು. ನೋಡಿಯಪ್ಪ, ಇದನ್ನು ನಾನು ಹೇಳಿದ್ನಲ್ಲ, ಯಾರು ಕಾರಣ ಯಾರು ಅಂತ ಹೇಳಿದ್ವಿ. ಕಾರಣ ಇವರೇ. ಇವರು ಇದನ್ನು ಮಾಡದಿದ್ದರೆ, ಸುಮ್ಮನೆ ಪೆಂಡೆನ್ಸಿ ಬಿಲ್ ಇಟ್ಟು ಹೋಗಿದ್ರೆ ಈ ಪ್ರಶ್ನೆ ಬರ್ತಿರ್ಲಿಲ್ಲ. ಉದ್ಭಾಗ ಅವರಿಂದ. ಆದರೂ ಕೂಡ ನಾವು ಕಾಂಟ್ರಾಕ್ಟರ್ ಅಸೋಸಿಯೇಷನ್ದವ್ರಿಗೂ ಹೇಳೋಕ್ಕೆ ಬಯಸ್ತೀವಿ, ಮುಖ್ಯಮಂತ್ರಿಗಳು ಹೇಳ್ತಾರೆ, ಯಾರೂ ಆತಂಕ ಪಡಬೇಡಿ, ಎಲ್ಲರ ಬಿಲ್ಗಳನ್ನ ಇವತ್ತೊಂದು ದಿವಸ ಏನು ನ್ಯಾಯಯುತವಾಗಿದೆ ಅವನ್ನೆಲ್ಲನೂ ಕೂಡ ಕೊಡ್ತೀವಿ. ಇನ್ನು ಪರ್ಮಿಷನ್ ಅಪ್ರೂವಲ್ ಇಲ್ಲದೆ ಪ್ರಾರಂಭ ಮಾಡಿದ್ದು, ಟೆಂಡರ್ ಕಾಮಗಾರಿ ಇಲ್ಲದೆ ಪ್ರಾರಂಭ ಮಾಡಿದ್ದು, ಅಂಥವಕ್ಕೆಲ್ಲ ಸರ್ಕಾರ ಭಾಗಿಯಾಗೋದಲ್ಲ. ಕೆಲವರು ಮಾಡಿದ್ದಾರೆ, ಕೆಲವೊಂದು ಅಪ್ರೂವ್ ಮಾಡಿದ್ದಾರೆ, ಕೆಲವರು ಸ್ಟಾರ್ಟು ಮಾಡಿದ್ದಾರೆ. ಅಲ್ಲ, ಅಪ್ರೂವ್ ಮಾಡಿದ್ರು ಕೂಡ ತಪ್ಪೇ ಅಲ್ಲ. ನಮ್ಮ ಇಲಾಖೆ ಅಂತ ಜಾಸ್ತಿ ಇಲ್ಲ. ನಮ್ಮ ಇಲಾಖೆಗೆ ಯಾಕಂದರೆ ಭಾಳ ನಮ್ಮದು KIDB ಇದು ವರ್ಷ ನಮ್ಮ ಇಲಾಖೆ ಅಂಥದ್ದೇನು ಜಾಸ್ತಿ ಇಲ್ಲ. ನಮ್ಮಲ್ಲಿ ಏನು ಬಾಕಿ ಇದೆ ಅಂದರೆ SC/ST ರಿಂಬರ್ಸ್ ಆಗಬೇಕಾಗಿದ್ದು ದುಡ್ಡು ಬಾಕಿ ಇದೆ. SC/STದು ರಿಂಬರ್ಸ್ ಆಗಬೇಕಾಗಿದ್ದು ಸುಮಾರು 960 ಕೋಟಿ. ಯಾಕಂದರೆ SC/STಗೆ ನಾವು 75% ಕನ್ಸೆಷನ್ ಕೊಡ್ತೀವಿ. ಆ ಕನ್ಸೆಷನ್ ಕೊಡುವಂಥ ಅಮೌಂಟು ಇವತ್ತು ದಿವಸ ಸುಮಾರು 900 ಕೋಟಿ ಮೇಲೆ ಬಾಕಿ ಇದೆ. ಅಲ್ಲಿನೂ ಕೆಲವೊಂದಿತ್ತು. ಈಗ ಅಲ್ಲಿನೂ ಕೂಡ ವಿಮಾನ ನಿಲ್ದಾಣದಲ್ಲಿ ಸುಮಾರು ನಮ್ಮಲ್ಲಿನೂ ಕೂಡ ಒಂದು ಕನಿಷ್ಠ ಪಕ್ಷ ಒಂದು 800 ಕೋಟಿ ಎಲ್ಲ ಏರ್ಪೋರ್ಟ್, ಶಿವಮೊಗ್ಗ ಏರ್ಪೋರ್ಟು, ಬಿಜಾಪುರ ಏರ್ಪೋರ್ಟು, ಇದೆಲ್ಲನೂ ಕೂಡ ಸ್ವಲ್ಪ ಒಂದೆರಡು ದಿವಸ ಕಾಯ್ರಿ. ಇಷ್ಟು ದಿವಸ ಕಾಯ್ದಿರಿ, ಒಂದು 2 ದಿವಸ ಕಾಯ್ರಿ. ಇಷ್ಟೇ ಹೇಳ್ತೇನೆ, ಮೆರಿಟ್ ಮೇಲೆ ಆಗ್ತದೆ. ಭಾಳ ಪ್ಯೂರ್ಲಿ 100% ಮೆರಿಟ್ ಮೇಲೆ ಆಗ್ತದೆ. ರಾಜ್ಯಕ್ಕೆ, ಬೆಂಗಳೂರು ನಗರದ ಜನರಿಗೆ, ಬೆಂಗಳೂರು ನಗರದ ಬೆಳವಣಿಗೆಗೆ ಇವತ್ತು ಮೆರಿಟ್ ಆದ ಮೇಲೆ ಆಗ್ತದೆ. ಯಾಕಂದ್ರೆ ನಾನು ಬಿಜಾಪುರಕ್ಕೆ ಹೋಗಿದ್ರೆ ನಾನು ಏರ್ಪೋರ್ಟ್ ಮಾಡ್ತಾಯಿಲ್ಲ, ಇಲ್ಲಿನೇ ಮಾಡಬೇಕು. ಎಲ್ಲ ಅಳೆದು ತೂಗಿ ಬೆಂಗಳೂರಿಗೆ ಜನತೆಗೆ ಅನುಕೂಲ ಆಗಬೇಕು, ಸಮಗ್ರ ಬೆಂಗಳೂರು ಅಭಿವೃದ್ಧಿ ಆಗಬೇಕು, ಬೆಂಗಳೂರಿಗೆ ನಮ್ಮ ಇಂಡಸ್ಟ್ರೀಸ್ಗೆ, ವ್ಯಾಪಾರಿಗೆ, ಎಕಾನಮಿಗೂ ಆ್ಯಡ್ ಆಗಬೇಕು. ಎಲ್ಲ ರೀತಿಯ ಪ್ಯಾರಾಮೀಟರ್ಸನ್ನು ತಗೊಂಡು ಅಳೆದು ತೂಗಿ ಇವತ್ತು ದಿವಸ ನಾವು ಏರ್ಪೋರ್ಟನ್ನು ಮಾಡ್ತಾಯಿದ್ದೀವಿ. ಮತ್ತು ಇದು ನನ್ನ ಬೇಸಿಸ್ ಅಲ್ಲ, ಇದೆಲ್ಲನೂ ಕೂಡ ಇದಕ್ಕೆ ಫೀಡ್ಬ್ಯಾಕ್ ಇದೆ. ಪ್ಯಾಸೆಂಜರ್ ಟ್ರಾಫಿಕ್ಕು, ಲೋಡು, ಕಾರ್ಗೋ ಲೋಡು ಏನ್ರಿ, ಆಮೇಲೆ ಅಲ್ಲೆಲ್ಲನೂ ಕೂಡ ಜೋನ್ಸ್ ಬರ್ತವೆ, ಡಿಫೆನ್ಸ್ ಜೋನ್ಸ್ಗಳು, ಇದ್ರ ಜೋನ್ಸು ಎಲ್ಲನೂ ಕೂಡ ಎನ್ವಿರಾನ್ಮೆಂಟಲ್ಲು, ಆಮೇಲೆ ಲ್ಯಾಂಡ್ ಸೂಟೆಬಿಲಿಟಿ ಲ್ಯಾಂಡು, ಇದೆಲ್ಲನೂ ಕೂಡ ಬರ್ತದೆ. ಅದೆಲ್ಲವನ್ನು ಪ್ಯಾರಾಮೀಟರ್ಸನ್ನ ಇದು ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ನಾನು ನಿರಂತರವಾಗಿ ಅದ್ರ ಬಗ್ಗೆ ನಾವು ಇದು ಮಾಡಿದ್ವಿ. ನಾವು DK ಶಿವಕುಮಾರ್ ಅವರು ಒಂದು ಮೀಟಿಂಗ್ ಮಾಡಿದ್ದೀವಿ ಏನ್ರಿ, ಅವ್ರನ್ನೂ ಕೂಡ ನಾವು ಭಾಗಿಯಾಗಿ ಮಾಡಿದ್ವಿ. ಯಾಕಂದರೆ ಅವರು ಬೆಂಗಳೂರು ಡೆವಲಪ್ಮೆಂಟ್ ಸಚಿವರು, ಉಪಮುಖ್ಯಮಂತ್ರಿಗಳು, ಅವ್ರನ್ನೂ ಕೂಡ ಕರೆದು. ಪ್ರತಿಷ್ಠೆ ಏನೂ ಇಲ್ಲ ನಮ್ಮದು ಯಾವುದೂ ಈಗೋ ಇಲ್ಲ, ಪ್ರತಿಷ್ಠೆ ಇಲ್ಲ. ನಾವೆಲ್ಲ ಕೂಡಿ ಇವತ್ತು ದಿವಸ ಒಂದು ಒಳ್ಳೆಯ ಏರ್ಪೋರ್ಟು, ಸೆಕೆಂಡ್ ಏರ್ಪೋರ್ಟು ಇವತ್ತು ದಿವಸ ಬೆಂಗಳೂರಿಗೆ ಆಗಬೇಕು. ಅದಕ್ಕೆ ನಾವು ಮಾಡಿದ ಮೇಲೆ ನಿಮ್ಗೆ ಹೇಳ್ತೀವಿ, ಯಾವ ಕಾರಣಕ್ಕೆ ಇದನ್ನು ಮಾಡಿದ್ದೀವಿ ಅಂತಂದ್ರೂ ಕೂಡ ನಿಮಗೆ ಮುಕ್ತವಾಗಿ ಇವತ್ತು ದಿವಸ ನಿಮ್ಗೆ ಹೇಳ್ತೀವಿ. ಧನ್ಯವಾದ. ಥ್ಯಾಂಕ್ ಯು. ಸಾಕಿನ ನಾನು ವಿರೋಧ ಯಾವತ್ತೂ ಕೂಡ ವ್ಯಕ್ತಪಡಿಸಿಲ್ಲ. ನಾನು ಇಷ್ಟೇ ಹೇಳಿದ್ದೀನಿ, ಅದರಲ್ಲಿ ಇರುವಂಥ ಮಾಹಿತಿಯನ್ನು ನಾವು ನೋಡಿಲ್ಲ, ಯಾರೂ ಕೂಡ ನೋಡಲಾರ್ದೆ ವಿರೋಧ ಮಾಡೋ ಪ್ರಶ್ನೆ ಬರೋದಲ್ಲ. ನೋಡಿದ ಮೇಲೆ ಅದರಲ್ಲಿ ಏನಿದೆ, ಎಂಥದ್ದಿದೆ, ಅದರ ಮೇಲೆ ಮುಂದೆ ನಾವು ನಮ್ಮ ನಿಲುವನ್ನು ನಾವು ತೆಗೆದುಕೊಳ್ತೀವಿ. ನೋಡಲಾರ್ದೆ ಅದು ಏನು ಒಳಗಡೆ ಏನಿಲ್ಲ ತಿಳ್ಕೊಂಡು ನಾನು ಕಮೆಂಟ್ ಮಾಡಿದ್ರೆ ತಪ್ಪಾಗುತ್ತೆ. ಇಷ್ಟೇ. ನಮ್ಮಲ್ಲಿ ಲಿಂಗಾಯತದಲ್ಲಿ ಕೆಲವೊಂದು ಸಮಸ್ಯೆಗಳಿದ್ದಾವೆ. ಕೆಲವೊಂದು ಸಮುದಾಯಗಳು 2A 3A ಇದಕ್ಕೆ ಅವರು ಎಲ್ಲನೂ ಕೂಡ ಹಿಂದೂ ಗಾಣಿಗ, ಹಿಂದೂ ಸಾಧರು, ಹಿಂದೂ ಬಣಿಜಿಗ ಬರ್ಸಿದ್ದಾರೆ. ಅವ್ರನ್ನೂ ಎಲ್ಲರನ್ನೂ ಕೂಡ ಒಂದೇ ಇದರಲ್ಲಿ ತೊಗೊಂಬಂದು ನೀವು ಕೌಂಟ್ ಮಾಡಿ ಅಂತ. ಯಾಕಂದ್ರೆ ಅವ್ರನ್ನ ಹಿಂಗೆ ಬರ್ಸಿದ್ದಾರೆ ಅಂತೇಳಿ ಅವ್ರನ್ನ ಕೌಂಟ್ ಮಾಡಿದರೆ ನಮ್ಮ ಜನಸಂಖ್ಯೆಗೆ ಅದು ಅನುಕೂಲ ಆಗೋದಿಲ್ಲ. ಎಲ್ಲರನ್ನೂ ಒಂದು ಯಾವ ಲಿಂಗಾಯತ ಉಪಪಂಗಡಗಳು ಯಾರು ಅಂತ ಎಲ್ಲರಿಗೂ ಗೊತ್ತಿದೆ. ಎಲ್ಲ ಉಪಪಂಗಡಗಳನ್ನ ಕೂಡಿಸಿ ಮಾಡಿ ಅಂತ ಅನ್ನೋದು ಒಂದು ವಿಚಾರವನ್ನು ನಾನು ಕೂಡ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ. ಅವ್ರಿಗೆ ತಮ್ಮದೇ ಆದಂಥ ಹಕ್ಕಿದೆ. ವೀರಶ ಮಹಾಸಭಾಕ್ಕೆ ಅವರು ತಮ್ಮ ಸಲಹೆಗಳನ್ನು ಕೊಟ್ಟಿರ್ಬೋದು. ನಮ್ಮ ರಿಕ್ವೆಸ್ಟ್ ಇಷ್ಟೇ, ಎಲ್ಲ ಲಿಂಗಾಯತ ಉಪಪಂಗಡಗಳು ಯಾವಿದ್ದಾವೆ, ಲಿಂಗಾಯತ ಉಪಪಂಗಡಗಳೆಲ್ಲ ನಿಮ್ಗೆ ಗೊತ್ತಿದ್ದಾವೆ. ಆ ಎಲ್ಲ ಲಿಂಗಾಯತ ಉಪಪಂಗಡಗಳನ್ನು ಒಂದೇ ಕಡೆ ತಂದು ಅವ್ರು ಏನೇ ಬರ್ಸಿರಲಿ, ಇವತ್ತು ದಿವಸ ಅವರು ಹಿಂದೂ ಗಾಣಿಗರ ಅಂತ ಬರ್ಸಿ, ಹಿಂದೂ ಸಾದರ ಅಂತ ಬರ್ಸ್ಬೋದು, ಹಿಂದೂ ಮಾಲ್ಗಾರ ಅಂತ ಬರ್ಸಿರ್ಬೋದು, ಹಿಂದೂ ಮಣಿಗರ ಅಂತ ಬರ್ಸಿರ್ಬೋದು,
ಅವೆಲ್ಲ ಲಿಂಗಾಯತ ಉಪಪಂಗಡಗಳು ಎಲ್ಲರನ್ನೂ ಕೂಡಿ ಇವತ್ತು ದಿವಸ ಮೀಸಲಾತಿ ಸಲುವಾಗಿ ಅವರು ಆ ರೀತಿ ಇದನ್ನು ಪಡ್ಕೊಂಡಿರ್ತಾರೆ. ಅವರೆಲ್ಲರನ್ನೂ ಕೂಡ ಒಂದೇ ಇದರಲ್ಲಿ ತಂದು ಕೌಂಟ್ ಮಾಡಿದರೆ ಜನಸಂಖ್ಯೆಗೆ ಯಾವುದೂ ಕೂಡ ತೊಂದರೆ ಆಗಲ್ಲ. ಅದನ್ನು ಬಹುಶಃ ಎಲ್ಲರೂ ಕೂಡ ಒಪ್ತಾರೆ ಅಂತ ನಾನು ಭಾವಿಸಿದ್ದೀನಿ, ವೈಯಕ್ತಿಕ ಅಭಿಪ್ರಾಯ. ಥ್ಯಾಂಕ್ ಯು. ಹಾಂ, ನೋಡೋಣ ಅಂತ ಹೇಳ್ತೀವಿ. ಹೇಳಿದ್ದು ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದೀನಿ, ಮಾತಾಡ್ತೀವಿ. ಕ್ಯಾಬಿನೆಟ್ನಲ್ಲಿ ಅವ್ರು ಯಾವಾಗ ಇದು ಮಾಡ್ತಾರೋ ಮಾತಾಡ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.